ನೋಡಿದ ಪಟೇಲಪ್ಪನವ್ರೆ, ನಾವು ಬಂದು ಯೋಸೊತ್ತಾಯ್ತು. ಪಾಪ ಕಾಯ್ಕೊಂಡು ನಿಂತ್ಕೊಂಡವ್ರೆ. ಅವ್ರ ಮನೆಯವ್ರು ಯಾರನ ಒಬ್ರನ ಬಂದ್ಬಿಟ್ರೆ ನೋಡಿ ಇದ್ರಾಗ ಏನೇ ಗೊತ್ತಾಯ್ತದೆ. ಕಳ್ಕಳ್ಳಂಗ್ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂದ ಗೊತ್ತು ನೋಡಿ. ನೋಡಮ್ಮ, ಬೊತ್ತಾರೆ ಅಂದ್ಮೇಲೆ ಬೊತ್ತಾರೆ. ಬರ್ದ ಎತ್ತೊಯ್ತಾರೆ, ಪಂಚಾಯತಿ ಮುರ್ವದಿ ಕೊಟ್ಟೆ ಕೊಡ್ತಾರೆ. ಸಾವುಕಾರಣ ಎಂಡ್ರು ಅಂತಾರಲ್ಲ. ನೋಡಿ ಬಂದು ಏನೋ ಮಾತಾಡನಿ ಇರ್ರಿ. ಸಾಕ್ಷಿ ಸಮೇತ ತೋರಿಸ್ತೀನಿ ಮಾಡ್ತೀನಿ ಅಂತ ಎಲ್ಲ ಹೇಳಿದಿರ್ತಾನೆ. ಅವ್ರು ಬರೋ ಗಂಟ ಕಾಯಿರಿ. ಏನೋ ಹೊಸಿ ತಡ ಆಗಿರ್ತದೆ. ನೀವೇ ಊರ್ ಮುಂದಾಗ ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಇನ್ನು 5 ನಿಮಿಷ ಐತೆ ಪಂಚಾಯತಿಗೆ, ನೋಡೋಣ ಇರಿ. ತಾಳ್ಮೆಗಿರ್ರಾಕ. ಪಂಚಾಯತಿ ಅಂತಂದ್ಮೇಲೆ ದಿನ 2 ದಿನ 3 ದಿನ ಹಂಗೆ ಹಿಡಿತದೆ. ಅಂತದ್ರಾಗ ನಿಮ್ದು ಅರ್ಜೆಂಟಾಗಿ ಮುಗಿಸ್ಬಿಟ್ಟು ಹೋಗ್ಬೇಕು ಅಂತ ತಾನೇ ಕಾಯ್ಕೊಂಡು ನಿಂತ್ಕೊಂಡಿರೋದು. ಏನೋ ಈ ಬಡಪಾಯಿಗೆ ಹೊಸಿ ನ್ಯಾಯ ಕೊಡಿಸ್ಬಿಡಿ. ನಂಗೆ ಅಷ್ಟೇನೇ ಸಾಕು, ಬೇರೆ ಇನ್ನೇನು ಬೇಡ. ನೋಡೋಣ ಕಣಮ್ಮ, ಸತ್ಯತೆ ಎಲ್ಲ ಗೊತ್ತಾಗ್ಬೇಕಲ್ವಾ. ಏನಮ್ಮ ಬಂದ್ರಾಯ? ಇನ್ ಯಾರನ್ನ ಬರೋದವ್ರ? ಶುರು ಮಾಡ್ಬೋದ ಪಂಚಾಯತಿನ? ಎಲ್ಲಮ್ಮ ಎಲ್ಲ ಒಪ್ಕೋಬೇಕಾಗಿರ. ನಿನ್ ಗಂಡನೇನಿಯ ಇನ್ನೂ ಬಂದಿಲ್ವಲ್ಲ, ಎಲ್ಲೋದ? ನೋಡಿ, ಅವ್ರು ನನ್ನ ಜೊತೆ ಇಲ್ಲ. ವಾರ 15 ದಿನದಿಂದ ಅದು ಯಾರ ಮನೆಗೆ ಯಾರ ಜೊತೆ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನೆನೆಯ ನಾನು ಏನು ಕರೆಯಿಲ್ಲ, ಬಂದಿಲ್ಲ. ಇಲ್ಲಿಗೆ ಬಂದಿರ್ತಾರೆ ಅಂತ ಅನ್ಕೋಬಿಟ್ಟು ಇಲ್ಲಿಗೆ ಏನಿಯ ಬಂದ್ಬಿಟ್ಟೆ. ಏನ್ ಹೇಳ್ತೀಯಮ್ಮ ನೀನ್ ಇವಾಗ? ಇವ್ರು ನಿನ್ನ ಮೇಲೆ ನೀನಿಯ ಅಪವಾದ ಮಾಡಿರೋದು. ನಿನ್ ಗಂಡ ಇವಳನ್ನ ಮೊದಲನೇ ಮದುವೆ ಮಾಡ್ಕೊಂಡಿದ್ದ ಇವ್ ಅಮ್ಮನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಐತೆ. ಇದಕ್ ನೀನೇನ್ ಹೇಳ್ತೀಯಾ? ನೋಡಿ, ನಾನು ಕಂಡೋಳಲ್ಲ ಕಾಂಡೋಳಲ್ಲ. ನನಗೆ ಅದ್ರ ಕತೆ ಏನೂ ಗೊತ್ತಿಲ್ಲ. ಪಟೇಲಪ್ಪನವ್ರೆ, ನಿಮಗೆ ಗೊತ್ತಿಲ್ದಿರೋದು ಏನೈತೆ? ನಾನು ಈ ಊರು ಬಿಟ್ಟು ಎಲ್ಲ ಹೋಯ್ತೀನ. ಊರಾಯ್ತು, ನಾನಾಯ್ತು, ಮನೆ ಆಯ್ತು ಬಿಟ್ಬಿಟ್ರೆ ನನಗೆ ಅದ್ರ ಬಗ್ಗೆ ಎಂಥದೂ ಅರಿವಿಲ್ಲ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗಲೇ ಹೇಳ್ತಾ ಇವ್ನಿ, ನನ್ನ ಗಂಡ ಏನು ಮಾಡೋನೋ ಏನು ಕತೆಯೋ ಗೊತ್ತಿಲ್ಲ. ನನ್ನ ಗಂಡನ ಬಾಯಾಗೆ ನೆನೆಯ ಕೇಳ್ಬೇಕಷ್ಟೇ. ನೆನೆಯ ಮದುವೆ ಮಾಡ್ಕೊಂಡಿದ್ದೀನಿ ಅದು ಇದು ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಏನಿಯ ಬಂದ್ಬಿಟ್ಟು ಎಂಡ್ರನ್ನ ಮಗನ ನೋಡಿಸ್ಬಿಟ್ರೆ ನಾವು ಒಪ್ಕೊಳಕ್ಕೆ ಯಾರು ತಯಾರಿಲ್ಲ. ಈ ಸಾವುಕರು ಎಲ್ಲೋದಂತಾನೆ ಗೊತ್ತಾಯ್ತಿಲ್ಲ. ನನ್ನ ಗಂಡ ಬತ್ತೀನಿ ಅಂತ ಹೇಳ್ಬಿಟ್ಟು ಟೇಮಿಗೆ ಸರಿಯಾಗಿ ಕೈ ಕೊಟ್ಬಿಟ್ನಲ್ಲ. ಅದೇ ಮತ್ತೆ ಏನಪ್ಪ, ಪಂಚಾಯತಿಗೆ ಬೆಲೆ ಕೊಟ್ಟು ಪಂಚಾಯತಿಗೆ ತಕ್ಕನಂಗೆ ಬರೋದು ಬಿಟ್ಬಿಟ್ಟು ಇಷ್ಟು ತಡವಾಗಿ ಬಂದ್ರೆ ನಮ್ಮ ಪಂಚಾಯತಿನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲ ಪಟೇಲಪ್ಪನವ್ರೆ, ನನಗೆ ಹೊಸಿ ಕ್ಯಾಮೆ ಇತ್ತು, ಅದಕ್ಕೆ ನೀವು ಬರೋದು ಲೇಟ್ ಆಯಿತು. ಏನು ಮಾಡೋಕ್ಕಾಯ್ತದೆ, ನಮಗೆ ಅಂದಮೇಲೆ ಕ್ಯಾಮೆಗಳು ಇರ್ತಾವಲ್ಲ. ಈಗ ಹೇಳಿ ಏನು ವಿಷಯ ಅಂತ ಹೇಳ್ಬಿಟ್ಟು. ಯಾಕಪ್ಪ ಸಾವುಕಾರ, ಏನು ಗೊತ್ತಿಲ್ಲ ನಂಗೆ ಹಂಗೆ ಹಿಂಗೆ ನೋಡ್ತಾ ಇದೆಯಾ? ಎರಡೆರಡು ಸಂಸಾರ, ಎರಡೆರಡು ಮಕ್ಳು, ಎರಡೆರಡು ಕಡೆನೂ ಮಕ್ಳುಗಳು ಮರಿಗಳು ಇಕ್ಕೊಂಡು ಏನಪ್ಪ ಮಾಡ್ತಾ ಇದೆಯಾ? ನೀನು ಎಂಟ್ರುಗಳಿಗೆ ಏನಂತ ಉತ್ತರ ಕೊಡ್ತೀಯಾ? ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡು ಇದೇನು ಆಟ ಅಂತ ಹೇಳ್ಬಿಟ್ಟು ಆಡ್ತಾ ಇದೆಯಾ? ಅದಕ್ಕೆ ಹೇಳ್ರಿ ಪಟೇಲಪ್ಪನವ್ರೆ, ನನಗೆ ಮೋಸ ಮಾಡೋ ಅಂಥದ್ದು ಏನಾಗಿತ್ತು ಬಾಯಿಗೆ ಬರ್ತದೆ ನೋಡಿ. ಏನಾಗಿತ್ತು ವಯ್ಯಂಗೆ ಅಂತ ಹೇಳ್ಬಿಟ್ಟು ನನಗೆ ಅವತ್ತಿಂದನೂ ಬೋಲು ಚಿತ್ರ ಹಿಂಸೆ ಕೊಟ್ಕೊಂಬಿಟ್ಟು ಬಂದವನೇ. ನನಗಂತೂ ಈ ವಯ್ಯನಿಂದ ಯಾವ ನೆಮ್ಮದಿನೂ ಇಲ್ಲ. ಸಾಕು ಹೋಗ್ಬಿಟ್ಟೈತೆ. ನಾನು ನನ್ನ ಮಕ್ಕಳು ಹೆಂಗೋನ ನೆಮ್ಮದಿಗಿದ್ರೆ ಆ ನೆಮ್ಮದಿನ ಕೆಡ್ಸಕ್ಕೆ ಈ ವಯ್ಯ ಒಬ್ಬ ಸಾಕು. ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಅರಿವೇ ಆಯ್ತಾ ಇಲ್ಲ. ನೋಡಿ ಪಟೇಲಪ್ಪನವ್ರೆ, ನನ್ನನ್ನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲೇ ಇವಳನ್ನ ಮದುವೆ ಮಾಡ್ಕೊಂಡದು. ಮೊದಲನೇ ಹೆಂಡ್ತಿಲಿ ನಾನೇ ನೆನೆಯ. ನನ್ನನ್ನು ಬಿಟ್ಬಿಟ್ಟು ಬಂದ್ಬಿಟ್ಟು ಇವಳನ್ನ ಮದುವೆ ಮಾಡ್ಕೊಬಿಟ್ಟವ್ರಲ್ಲ. ಈಗ ಇದಕ್ಕೆ ಏನು ಹೇಳ್ತೀರಾ? ಈಗ ನಾನು ಈ ಅಪ್ಪನ ಹುಡ್ಕೋ ಅಷ್ಟೊತ್ತಿಗೆ ಈ ಟೈಮ್ ಆಯಿತು ನನಗೆ. ಈಗ ನಾನು ನನ್ನ ಗಂಡನ ಹುಡ್ಕೊಂಡು ಬಂದು ಇಷ್ಟು ವರ್ಷ ನನ್ನ ಗಂಡನ ಜೊತೆ ನಾನು ಇಲ್ಲ. ಇವಾಗ ನನ್ನ ಗಂಡ ನನಗೇ ಬೇಕು. ಅಲ್ಲ ಕಣಮ್ಮ, ನೀನೇನ್ ಮಾಡ್ತಾ ಇದ್ದೆ? ಇಷ್ಟು ವರ್ಷ ಬರೋದ್ ಬಿಟ್ಬಿಟ್ಟು ಗಂಡ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟು ಇದ್ದಕ್ಕಿದ್ದಂಗೆ ನೀ ಗಂಡ ಬೇಕು ಅಂತ ಬಂದಿರೋದಕ್ಕೆ ಕಾರಣ ಆದ್ರೂ ಏನು? ಅದು ಕಾರಣ ಏನು ಅಂತ ಹೇಳಿದ್ರೆ ಕಾರಣನೇನಿಯ? ಇವರು ನ್ಯಾಯವಾಗಿ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇವಮ್ಮನ ಹುಡಿಕೊಂಡ್ ಬರೋದೇನೋ. ಪಟೇಲಪ್ಪನವ್ರೆ, ಎಲ್ಲಿದ್ದೀನಿ ಎತ್ತ ಅಂತ ಹೇಳ್ದಿದ್ದಂಗೆ ಬೆಂಗಳೂರಾಗ ತಾಳಿ ಕಟ್ಬಿಟ್ಟು ಬಿಟ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ರೆ ಏನ್ ಮಾಡಕ್ಕಾಯ್ತದೆ? ಇವ್ರ ತಾನೇ ನೀಯ? ನೀವು ಯೋಚನೆ ಮಾಡಿ ಒಂದ್ಕಿತ. ಅಡ್ರೆಸ್ ಕೊಟ್ಟಿದ್ರೆ ಹುಡ್ಕೊಂಡ್ ಬರೋದ ಎಂಬ ಪಾಪ. ಮಗನ್ ಕಟ್ಕೊಂಡು ಮಗನ ಇಷ್ಟಾರ ಓದಿಸ್ಕೊಂಡು ನೋಡಿ. ಇವಾಗ ಪಾಪ ಅವ್ನಿಗೆ ಏನು ಅಪ್ಪನ ಪ್ರೀತಿ ಇಲ್ದಿದ್ದಂಗೆ ಬೀದಿಗೆ ಬಿದ್ದವನಿ. ಈಗ ಇವ್ನಿಗೆ ನ್ಯಾಯ ಬೇಕೋ ಬೇಡ್ಬೋ? ಏನಪ್ಪ ಹೇಳ್ತೀಯ ಸಾವುಕಾರ ಇದಕ್ಕೆ? ಊರಿಗೆ ಸಾವುಕಾರ ಅಂತ ಅನ್ನಿಸ್ಕೊಂಡು ಎಲ್ಲರೂ 4 ಜನ ಒಗಳಂಗೆ ಇರ್ಬೇಕಾಗಿರೋ ನೀನೇ ಇವತ್ತು ಈ ಪಾರ್ಟಿ ಮಾಡ್ತಾ ಇದೀಯಾ. ಈಗ ಸರಿ, ನೀನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳ್ಬಿಡು. ಯಾವ್ದು ನಿಜ ಯಾವ್ ಸುಳ್ಳು? ಈ ವೆಂಟಿ ಆ ವೆಂಟಿ ಏನ್ ಕತೆ ನಿಂದು? ಏನಾಯ್ತು? ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡಪ್ಪ, ಹೆಣ್ಮಕ್ಳು ಅಂದ್ಮೇಲೆ ಇಬ್ರಿಗೂ ಮೋಸ ಮಾಡಕ್ ನಮ್ಮ ಪಂಚಾಯತಿ ಒಪ್ಪಕ್ಕಿಲ್ಲ. ನೀನೇ ತಪ್ಪು ಮಾಡಿರೋದು. ನಿನಗೆ ಶಿಕ್ಷೆ ಅಂತೂ ಹಾಗೆ ಆಯ್ತದೆ. ಈಗ ಸದ್ಯಕ್ಕೆ ಹೇಳು, ಏನ್ ಆಗ್ಬೇಕು, ಏನ್ ಮಾಡ್ಬೇಕು, ನಿನ್ ನಿಜ ಏನು ಅಂತ ಹೇಳು. ಹೌದು ಪಟೇಲಪ್ಪನವ್ರೆ, ನಾನು ಅವಳನ್ನೇ ಮೊದಲನೇ ಮದುವೆ ಮಾಡ್ಕೊಂಡಿದ್ದೆ. ನಾನು ಮೊದಲನೇ ಹೆಂಡ್ತಿ ಅವಳೇನೆ. ನನ್ನ ರಾಣಿ ಎಲ್ಲ ಮೊದಲನೇ ಹೆಂಡ್ರು. ಅವಳನ್ನ ಮದುವೆ ಮಾಡ್ಕೊಂಡು ಬೆಂಗಳೂರಾಗಿದ್ದೆ. ಆಮೇಲೆ ನಮ್ಮ ಅಪ್ಪಂಗೆ ನಿಮಗೂ ಗೊತ್ತಲ್ಲ, ನಮ್ಮ ಅಪ್ಪಂಗೆಲ್ಲ ಹುಷಾರು ತಪ್ಪಿಟ್ಟು ಸಾಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಾಗ ನಾನು ಕೇಳ್ದೆ ಬಂದ್ಬಿಟ್ಟೆ ಇಲ್ಲಿಗೆ. ಈ ಅವಳನ್ನೇ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಏಳೋಣ ಅಂತ ಅನ್ಕೊಂಡು ಕಾದೆ. ನಮ್ಮ ಅಪ್ಪ ಅಷ್ಟಾಗಲೇ ನೆನೆಯ ರಾಣಿನ ನೋಡ್ಬಿಟ್ಟಿತ್ತು. ಇಲ್ಲ, ನೀನು ರಾಣಿ ನೆನೆಯ ಮದುವೆ ಮಾಡ್ಕೋಬೇಕಣಪ್ಪ ಅಂತ ಒಂದು ಮಾತು ಅಂದಾಗ ಎಲ್ಲರೂ ಅಪ್ಪನ ಮಾತಿಗೆ ಬೇಡ ಅಂತ ಹೇಳಿದ್ರೆ ಮರುವಾದಿ ಹೋಯ್ತದೆ. ಅದಕ್ಕೆ ಅಪ್ಪನ ಮಾತಿಗೆ ಹ್ಞೂ ಅಂತ ಹೇಳಪ್ಪ, ಅಪ್ಪನ ಕೊನೆ ಆಸೆನ ಈಡೇರ್ಸಪ್ಪ ಅಂತ ಹೇಳ್ತು. ಆವಾಗ ಎಲ್ಲನೂ ಮುಚ್ಚಿಟ್ಬಿಟ್ಟು ಮೊದಲನೇ ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋ ವಿಚಾರ ಎಲ್ಲ ಮುಚ್ಚಿಟ್ಬಿಟ್ಟು ಈಗ ರಾಣಿನ ಮದುವೆ ಮಾಡ್ಕೊಂಡೆ. ಆಮೇಲೆ ಅಲ್ಲಿ ಹುಡಿಕೊಂಡು ಹೋಗಿದ್ದೆ ನಾನು ಒಂದು 2 ಕಿತ್ತ. ಆಮೇಲೆ ನನಗೆ ಸಿಗಲೇ ಇಲ್ಲ. ಅವರು ಬೆಂಗಳೂರಾಗ ಬಾಡಿಗೆ ಮನೆಗಳಲ್ವ ಬದಲಾಯಿಸ್ಕೊಂಡು ಹೊಂಟೋಗ್ಬಿಟ್ಟಿದ್ರು. ಇವಾಗ ಏನೋ ಆಕ್ಸಿಡೆಂಟಾಗಿ ಸಿಕ್ಬಿಟ್ರು ನನಗೆ ಅಷ್ಟೇ. ನೀನಿಯ ಈಗ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಈ ರಾಣಿ ಹತ್ರ ಹೇಳಿದ್ರೆ ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕವಳೆ. ನನಗೇನು ಗೊತ್ತಾ ಪಟೇಲಪ್ಪನವ್ರೆ, ಇಬ್ರು ಹೆಂಡ್ತಿನ ಕಟ್ಕೊಳ್ಳೋದೇನು ಕಟ್ಕೊಬಿಟ್ಟಿದ್ದೀನಿ. ಇವಾಗ ಮಾಡಿರೋ ತಪ್ಪಲ್ಲ, ಅದು ಯಾವುದೋ ಕಾಲದಾಗ ಮಾಡಿರೋ ತಪ್ಪು. ಅದರಿಂದ ಇಬ್ರು ಹೆಂಡ್ತಿಗಳಿಗೂ ನೋವಾಗೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನಿಯ ಇಬ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಕೇಳೋಕೆ ರೆಡಿನೇ ಇರಲಿಲ್ಲ, ತಯಾರಿನೇ ಇರಲಿಲ್ಲ.
ಏನು ಮಾಡೋದು, ನೀವೇ ಒಂದು ಏನೋ ನ್ಯಾಯ ತೀರ್ಮಾನ ಕೊಡಿ, ನೀವು ಹೇಳ್ದಂಗೆ ನ್ಯಾಯ ಮಾಡ್ತೀವಿ. ಓಹೋ, ಇದು ಅವಾಗ ಆಗಿರೋದು ಹಳೇ ಕತೆ ಆಗೋಯ್ತು. ಏನು ಮಾಡೋಕ್ಕಾಯ್ತದೆ, ಏನೋ ಹಿಂದಿನ ಕಾಲದಾಗ ನಡೆದಿರೋದು ಇವಾಗ ಆಗಲೇ ನಡೆದ್ಬಿಟ್ಟೇನೆ 25-30 ವರ್ಷಗಳಾಗೈತೆ. ಇವಾಗ ಪಂಚಾಯತಿ ಅದು ಇದು ಅಂತ ಬಂದಿದ್ದೀರಾ. ಏನಮ್ಮ ರಾಣಿ, ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಮ್ಮ ನೀನು? ನೋಡಿ ಪಟೇಲಪ್ಪನವ್ರೆ, ನನಗೆ ಇವಯ್ಯ ಮದುವೆ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಗಂಟ ಏಳು ಇಲ್ಲ, ನಂಗೆ ಇದ್ರ ವಿಚಾರ ಏನು ಗೊತ್ತೂ ಇಲ್ಲ. ಅದೇನು ನ್ಯಾಯ ತೀರ್ಮಾನ ಕೊಡ್ತೀರಾ ನೀವೇ ಕೊಡಿ. ನಾನು ಪಾಪದೋಳು, ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಗೊತ್ತಿಲ್ದಿದಂಗೆ ಇವ್ರು ಮಾಡ್ಕೊಂಡ್ರೆ ತೆಪ್ಪುಗಳಿಗೆ ನಾನು ಅನುಭವಿಸ್ಬೇಕಲ್ಲ. ನನ್ನ ಕಷ್ಟ ಹೇಳಿ ಯಾರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಮಗಳು ಮದುವೆ ಆಗೈತೆ, ಮಗನ ಮದುವೆ ಆಗೈತೆ, ಸೊಸೆ ನೋಡಿದ್ರೆ ಅಂತ ಕೆಲಸ ಮಾಡೋಳೆ. ನಮ್ಗೇನು ಮನೆಯಾಗ ನೆಮ್ಮದಿ ಬೇಡವಾ? ಇವಯ್ಯ ಒಂದು ದಿನ ನಂಗೆ ನೆಮ್ಮದಿಗೆ ಹಾಕ್ಬಿಟ್ಟವನ ಹೇಳಿ ನೀವೇನೇ. ಒಂದು ದಿನ ಒಂದೊಂದು ಏನಾರ ಪ್ರಾಬ್ಲಮ್ ತಂದು ಎಳೆದಿರ್ತಾನೆ ನನ್ನ ಮೇಲೆ ನೆನೆಯ. ನನಗಂತೂ ಜೀವಕ್ಕೆ ಸಾಕಾಗೋಗ್ಬಿಟ್ಟೈತಿ ವಯ್ಯನಿಂದ. ನೋಡಿ ಆಯಿತು, ಈ ವಯ್ಯಂಗೆ ಅವಯ ಮನೆ ಬೇಕು ಅಂತ ಹೇಳಿದ್ರೆ ಆಯ ಮುಂಜಾನೆ ನೆನೆಯ ಇದು ಬಿಡ್ಲಿ. ನನಗಂತೂ ಈ ವಯ್ಯನ ಸಾವಾಸನೂ ಬೇಡ, ಏನು ಬೇಡ. ಅದೇನೋ ಈ ವರ್ಷ ನಿಮಗೆಲ್ಲ ಪಿರುತಿ ಕೊಟ್ಟವನೇ, ಈಗ ನನಗೆ ಪಿರುತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲಲ್ಲ ಅಯ್ಯಮ್ಮ ಯಾರೋ ನನಗಂತೂ ಗೊತ್ತಿಲ್ಲ. ಆದರೆ ಆವ ಮುಂಜಾನೆ ಇದು ಬಿಡ್ಲಿ ನನ್ನ ಗಂಡನ ಸವಾಸ ನನಗೂ ಸಾಕಾಗೈತೆ. ಬಿಟ್ಕೊಡಕ್ಕೆ ನಾನು ರೆಡಿಯಾಗಿ ಇವ್ನಿ, ಯಾವ ತೊಂದರೆನೂ ಇಲ್ಲ. ಇದೇನಿದು, ಇವಮ್ಮ ಇಟ್ಟು ಸುಲಭವಾಗಿ ಒಪ್ಕೊಬಿಟ್ಲಲ್ಲ. ಎಲ್ಲ ಆಸ್ತಿ ಎಲ್ಲ ಮಕ್ಳ ಹೆಸ್ರನಾಗ ಐತಲ್ಲ, ಖಾಲಿ ಬಿದ್ದು ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹೇಳ್ತಾಳೆ ಅಂತ ಅನ್ನಿಸ್ತದೆ. ನೀವೀಗ ಸುಮ್ಮನೆ ಬಿಟ್ಬಿಟ್ರೆ ಅದೆಲ್ಲ ಆಗಕ್ಕಿಲ್ಲ, ಏನಾರ ಒಂದು ಮಾಡಲೇಬೇಕು. ನೋಡಿ, ನಿಮ್ಗೆ ಇವಾಗ ಆಸ್ತಿ ಅದು ಇದು ಅಂತ ಮಾತಾಡೋದಕ್ಕಿಂತ ಈಗ ಸಾವುಕಾರರು ಮಾತಾಡಿದ್ರೆ ನಿನಗೆ ಸುರೋಗೋದೇನೋ. ನೋಡಿ, ನೀವು ಏನಾರ ಒಂದು ಇವಾಗ ಹೊತ್ಕೊಂಡು ಗೋಳಾಡ್ಕೊಂಡು ಏನಾರ ಒಂದು ನಾಟಕ ತೆಗೀರಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಜೊತೆ ಇಕ್ಕಳಮ್ಮ ನಿನ್ನ ಗಂಡನ ಅಂತ ಬಿಟ್ಬಿಡ್ತಾರೆ. ನಿನ್ನ ಗಂಡನ ಇಕ್ಕೊಂಡು ಏನು ಮಾಡ್ತೀಯಾ? ಆಮೇಲೆ ನಿನ್ನ ಗಂಡನ ಹತ್ರ ಏನೂ ಇಲ್ಲ, ಕಿಸ್ ಬೈ ದಾಸ ಅಂತ ಹೇಳ್ಬಿಟ್ಟು 10 ರೂಪಾಯಿ ದುಡ್ಡು ಮಾಡಿಕೊಂಡಿಲ್ಲ ಅವಯ್ಯ. ಈಗ ದುಡ್ಡು ಬೇಕು ಅಂದರೆ ನೀನು ಬೇರೆ ಥರ ನಾಟಕ ಏನಾರ ತೆಗಿಲೇಬೇಕು. ಹೌದಾ, ಮಾಡ್ತೀನಿ ಇರು, ಸರಿಯಾಗಿ ನಾಟಕ ಮಾಡ್ತೀನಿ. ಈ ಪಂಚಾಯತಿನಾಗೆ ಏನಾದರೂ ಮಾಡಿ ನನಗೆ ನ್ಯಾಯ ಸಿಗಿಸ್ಲೇಬೇಕು, ನನಗೂ ದುಡ್ಡೆಲ್ಲ ಸಿಗಂಗೆ ಮಾಡ್ಕೊಂಡ್ಲೇಬೇಕು. ಇನ್ನೇನಮ್ಮ, ಅವರೇ ಹೇಳ್ತಾರಲ್ಲ ನಿನ್ ಗಂಡು ನೀನೇ ಇಟ್ಕ, ಏನು ಬೇಡ ಅಂತ ಹೇಳ್ಬಿಟ್ಟು ಇನ್ ಯಾವ ತಾಪತ್ರ ಏನು ಇಲ್ಲ. ಇನ್ನೇನು ಇಲ್ಲಿ ಪಂಚಾಯತಿ ಕಲಾಕ್ಸ್ ಅಂತದ್ ಏನು ಇರ್ಲಿಲ್ವಲ್ಲ. ಆ ಅಮ್ಮನ ಹತ್ರನೇ ಹೋಗೋಂಕಿತ ಕೇಳಿ ಮಾತಾಡಿ ವಿಚಾರಿಸಿ ಎಲ್ಲ ಮಾಡಿ ಏನೋ ಒಂದು ನೀವೇ ತೀರ್ಮಾನವ ತಗೋಬೋದಿತ್ತು. ಈಗ ಅವ್ರ ಕಡೆಯಿಂದ ಯಾವುದೇ ವಿರೋಧ ಏನು ಇಲ್ಲ ತಾನೇ. ಇವಾಗ ನಿಮ್ದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಯ್ತಿಲ್ಲ. ಇಷ್ಟು ದಿನ ನಿನ್ನ ಜೊತೆ ನೀನೇ ಇದ್ದ, ನಮ್ಮ ಮನೆಗೆ 15 ದಿನದಿಂದ ಇಲ್ಲ ಅಂತ ಹೇಳ್ಬಿಟ್ಟು ಅವಮ್ಮ ಹೇಳ್ತಾ ಐತೆ. ಮತ್ತೆ ಇಷ್ಟೆಲ್ಲ ಇದ್ಕೊಂಡು ಇವಾಗ ನಂಗೆ ನ್ಯಾಯ ಕೊಡಿಸಿ ಧರ್ಮ ಕೊಡಿಸಿ ಅಂತ ಹೇಳಿದ್ರೆ ಇನ್ನು ಯಾವ ಥರದ ನ್ಯಾಯ ಕೊಡಿಸ್ಬೇಕು, ಯಾವ ಥರದ ಧರ್ಮ ಕೊಡಿಸ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಬಿಟ್ಟು ಈ ಗಂಡ ಬೇಡ ಅಂತ ಹೇಳ್ಬಿಟ್ಟು ಈಚೆ ಕಡೆಗೆ ತೊಳ್ಬಿಟ್ರೆ ಏನ್ ತಾನೇ ಮಾಡ್ತಾರೆ ಪಾಪ ಸಾವುಕಾರಪ್ಪರು. ಸಾವುಕಾರನ ಅಯ್ಯಮ್ಮ ರಾಣಿ ಅಯ್ಯಮ್ಮನ ಎಂಡ್ರೆ ಏನಾದ್ರು ಸಾಚ ಅನ್ಕೊಬಿಟ್ರೆ ಪಟೇಲಪ್ಪರೇ. ಎಲ್ಲ ಆಸ್ತಿ ಎಲ್ಲನೂ ಸಾವುಕಾರ ಹೆಸರಿನಾಗಿಂದ ಕಿತ್ಕೊಬಿಟ್ಟು ಎಲ್ಲ ಇಬ್ರು ಮಕ್ಳಿಗೂ ಬರ್ದ್ಬಿಟ್ಟು ಮಾಡಬಿಟ್ಟವಳೆ. ಈಗ ಪಾಪ ಇವಮ್ಮನ ಮಗಂಗೆ 10 ರೂಪಾಯಿ ಆಸ್ತಿನೂ ಸಿಗಕ್ಕಿಲ್ಲ, ಏನು ಸಿಗಕ್ಕಿಲ್ಲ. ಇದು ಯಾವ ಸೀಮೆ ನ್ಯಾಯ ಹೇಳಿ? ಗಂಡನ್ ಬೇಡ ಅಂತ ಇವಾಗ ಬಿಟ್ಕೊಟ್ಬಿಟ್ಟು ಅದೇ ಎಲ್ಲ ಕಿತ್ಕೊಂಡು ನಾಮ ಹಾಕ್ಬಿಟ್ಟು ಈಚೆ ಕಡೆಗೆ ತೊಳ್ತಾವಳೆ ಅಮ್ಮ ಅಂತವಳೇನೇನೆ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನಾವೇನು ಇವಾಗ ಆಸ್ತಿ ಕಿತ್ಕೊಂಡು ಮಾಡಿರಲ್ಲ. ನಾನೇನು ಆಸ್ತಿ ಕಿತ್ಕೊಂಡು ನನ್ನ ಹೆಸರಿಗೆ ನಾನು ಮಾಡ್ಕೊಂಡಿಲ್ಲ, ನನ್ನ ಮಕ್ಳ ಹೆಸರಿನಾಗಿರ್ಲಿ ಅಂತ ಮಾಡಿರೋದು ನಾನು. ತಿಳಿತೆ? ನೀನ್ ಯಾಕೆ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು ಮುದ್ದೆ ತುರಿಸ್ತೀಯ ಬಾಯಿ ಹಾಕ್ಬಿಟ್ಟು? ನೀನು ಸುಮ್ಕೆ ನಿಂತ್ಕ, ನೀನೇನಾರ ಬಂದು ಕೇಳ್ತಾವ್ರ ಇಲ್ಲಿ ಪಂಚಾಯತಿನಾಗೆ ಬಂದ್ಬಿಡ್ತಾಳೆ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು ಯಾವಾಗೂ. ಪಟೇಲಪ್ಪನವರೇ, ಇದು ಇವಾಗ ನಡೆದಿರೋ ವಿಷಯ ಅಲ್ಲ, ಸುಮಾರು ವರ್ಷಗಳ ಹಿಂದೆ ನನ್ನ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಮಾಡಿಕ್ಕಿದ್ದೆ. ಇವಯ್ಯನ್ ನಿಮ್ಗೂ ಗೊತ್ತಿಲ್ದಿರೋ ಕತೆ ಏನೂ ಇಲ್ಲ. ಏನಪ್ಪ ಸಾವುಕಾರ, ನಿನ್ನ ಹೆಸರಿನಾಗಿ ಏನಾದ್ರು ಐತಾ ಉಳ್ದೈತಾ ಆಸ್ತಿ ಪಾಸ್ತಿ ಅಂತ ಹೇಳ್ಬಿಟ್ಟು? ನನ್ನ ಹೆಸರಿನಾಗಿ ಏನೈತೆ ಎಲ್ಲ ನನ್ನ ಎಂಡ್ರನೇ ನೀ ಕಿತ್ಕೊಬಿಟ್ಲು. ಆಸ್ತಿ ಪಾಸ್ತಿ ಎಲ್ಲನೂ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳ ಹೆಸರಿಗೆ ನೀ ಮಾಡಿಸ್ಬಿಟ್ಲು. ನನ್ನ ಹೆಸರಿನಾಗಿ ಏನೂ ಇಲ್ಲ. ಅಯ್ಯೋ ಪಾಪ ಅನ್ನಿಸ್ತದೆ, ನನ್ನ ದೊಡ್ಡ ಮಗುಂಗೆ 10 ರೂಪಾಯಿ ಆಸ್ತಿನೂ ಕೊಡಕ್ಕಾಯ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಅದೇನಾಯ್ತದೋ ಬಿಡ್ತದೋ ಗೊತ್ತಿಲ್ಲ, ಎಲ್ಲದ್ರಾಗೂ ಸಮಭಾಗ ಆಗ್ಲೇಬೇಕು. ನನ್ನ ಮಗಂಗೂ ಆಸ್ತಿ ಕೊಡ್ಲೇಬೇಕು. ಯಾಕಂದ್ರೆ ಅಪ್ಪ ಅವನೇ ತಾನೇ, ಅವನ್ ದುಡ್ದಿರೋ ಆಸ್ತಿನಾಗೆ ನಮ್ಗೂ ಅಧಿಕಾರ ಎಲ್ಲನೂ ಐತೆ. ಹೌದು, ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಎಲ್ಲ ಮೊಮ್ಮಕ್ಳಿಗೂ ಪಾಲ್ ಐತೆ ಅಲ್ವಾ? ಎಲ್ಲ ಮೊಮ್ಮಕ್ಳಿಗೂ ಇದ್ದೇ ಇರ್ತೈತೆ. ಅದೇನ್ ಆಸ್ತಿ ಐತೋ ನಮಗೂ ಪಾಲ್ ಸಿಗ್ಲೇಬೇಕಲ್ವಾ? ಇಲ್ಲ ಅಂದ್ರೆ ನಾನ್ ದೊಡ್ಡ ಹೆಂಡತಿ, ನನಗೆ ಗೊತ್ತಿಲ್ದಂಗೆ 2ನೇ ಹೆಂಡತಿ ಮದುವೆ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಬೇಕಾಯ್ತದೆ. ನಾವು ಅಷ್ಟು ವರ್ಷದ ಹಿಂದೆನೇ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ. ರಿಜಿಸ್ಟರ್ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಐತೆ.